ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೆಂಕಟೇಶ್ ಕಾಕುಬಾಳ್, ಹೊಸಪೇಟೆ ನಿವಾಸಿ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. PMC ವೀಕ್ಷಕರಿಗೆ ಮತ್ತು ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನೋಡಿ, ನಾವು ಧ್ಯಾನ ಮಾಡುವಾಗ ಬಹಳಷ್ಟು ಜನರಿಗೆ ಬಹಳಷ್ಟು ವಿಷಯದಲ್ಲಿ ಅನುಮಾನಗಳು ಬರೋದಕ್ಕೆ ಶುರುವಾಗುತ್ತೆ. ನಾವು ಧ್ಯಾನ ಮಾಡ್ತಾ ಇರುವಾಗ ಜೊತೆಗೆ ಇರುವವರು ಅವರ ಅನುಭವವನ್ನು ಹಂಚಿದಾಗ ಮತ್ತು ಅವರ ಮೂರನೇ ಕಣ್ಣಿನ ಅನುಭವಗಳನ್ನು ಹೇಳಿದಾಗ ಬಹಳಷ್ಟು ಧ್ಯಾನಿಗಳಿಗೆ ಆ ಅನುಭವ ಆಗ್ತಾ ಇರೋಲ್ಲ. ಆವಾಗ ಅವರಲ್ಲಿ ಒಂದು ಅನುಮಾನದ ಒಂದು ಫ್ಯಾಕ್ಟ್ರಿನೇ ಉಟ್ಕೊಂಡ್ಬಿಡುತ್ತೆ. ನಾನು ಧ್ಯಾನ ಸರಿ ಮಾಡ್ತಾ ಇದ್ದೀನಾ, ನಾನು ಧ್ಯಾನದ ಪದ್ಧತಿ ಎಲ್ಲೋ ತಪ್ಪು ಮಾಡ್ತಾ ಇದ್ದೀನೇನೋ, ನನಗೆ ಕಲಿಸ್ಕೊಟ್ಟವರು ಸರಿಯಾಗಿ ಕಲಿಸ್ಕೊಟ್ಟಿಲ್ಲೇನೋ, ನಾನು ಎಲ್ಲೋ ಎಡವಟ್ಟು ಮಾಡ್ತಾ ಇದ್ದೀನೇನೋ ಅನ್ನೋ ನಾನಾ ರೀತಿ ಅನುಮಾನಗಳು ಒಳಗಡೆ ಹೊಕ್ಬಿಡ್ತವೆ. ಅದಕ್ಕೆ ಪ್ರತಿಯೊಂದು ಧ್ಯಾನಿಗಳಿಗೆ ನಾನು ಏನು ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ, ಪ್ರತಿಯೊಬ್ಬರ ಅನುಭವ ಅವ್ರದ್ದೇ ಆದ ವೈಶಿಷ್ಟ್ಯತೆ ಇದೆ. ಎವ್ರಿ ಒನ್ ಆರ್ ಯುನೀಕ್. ನಿಮಗೆ ಆದ ಅನುಭವ ನನಗಾಗಲ್ಲ, ನನಗಾದ ಅನುಭವ ಮತ್ತೊಬ್ಬರಿಗಾಗಲ್ಲ. ಅವರ ಒಂದು ಜೀವನದ ಅನುಸಾರವಾಗಿ, ಅವರ ಆತ್ಮದ ಪ್ರಯಾಣದ ಅನುಸಾರವಾಗಿ, ಅವರ ಜೀವನದ ಉದ್ದೇಶ ಅನುಸಾರವಾಗಿ ಅವರ ಅನುಭವಗಳು ನಿರ್ಧಾರವಾಗುತ್ತೆ. ಆ ಅನುಭವಗಳನ್ನು ನೋಡಿ ನಾವು ನನಗೆ ಆ ಅನುಭವ ಆಗ್ತಾ ಇಲ್ಲ, ನಾನು ಸರಿಯಾದ ಧ್ಯಾನ ಮಾಡ್ತಾ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ನಿಮಗೆ ಅನುಭವ ಆಗ್ತಾ ಇಲ್ಲ ಅಂತಂದರೆ ನೀವು ಧ್ಯಾನ ಸಾಧನೆ ಮಾಡೋದಕ್ಕೆ ಈ ಜನ್ಮ ತಗೊಂಡಿದ್ದೀರಿ. ಹಿಂದಿನ ಜನ್ಮದಲ್ಲಿ ನೀವು ಆ ಅನುಭವಗಳನ್ನೆಲ್ಲ ಪಡೆದಿದ್ದೀರಿ ಆಲ್ರೆಡಿ. ಅದಕ್ಕೆ ಈ ಜನ್ಮದಲ್ಲಿ ಅನುಭವ ರಹಿತವಾಗಿ ಸಾಧನೆ ಮಾಡೋದಕ್ಕೆ ಜನ್ಮ ತಗೊಂಡಿದ್ದೀರಿ. ಅದಕ್ಕೆ ನಿಮಗೆ ಅನುಭವಗಳು ಆಗ್ತಾ ಇಲ್ಲ. ಅಷ್ಟೇ ವಿನಃ ನೀವು ಸರಿಯಾದ ಧ್ಯಾನ ಪದ್ಧತಿಯಲ್ಲಿ ಇಲ್ಲ, ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ನೀವು ನಿರಂತರವಾಗಿ ಸಾಧನೆಯ ಮೆಟ್ಟಿಲನ್ನು ಹತ್ತಿದ್ದೀರ. ಆ ಅನುಮಾನ ದೃಷ್ಟಿಯಿಂದ ನೋಡೋದ್ರಿಂದ ಮತ್ತೆ ವಾಪಸ್ ಆಗ್ಬಿಡ್ತೀರ. ಅದಕ್ಕೆ ಆ ಅನುಮಾನದ ಒಂದು ಬೀಜ ನಿಮ್ಮಲ್ಲಿ ನೀವೇ ಬಿತ್ತಿದ್ದೀರಿ. ಆ ಅನುಮಾನದ ಬೀಜವನ್ನು ಇವತ್ತು ಈ ಒಂದು ವಿಷಯದ ಬಗ್ಗೆ ತಿಳ್ಕೊಂಡ ತಕ್ಷಣ, ಈ ಜ್ಞಾನ ನಿಮಗೆ ಸಿಕ್ಕ ನಂತರ ಆ ಅನುಮಾನದ ಬೀಜ ತೆಗೆದು ಹಾಕ್ತೀರ. ಆವಾಗೆ ನೀವು ಮತ್ತೆ ಸಾಧನೆಯ ಮೆಟ್ಟಲು ಹತ್ತುತ್ತಾ ಹೋಗ್ತೀರ. ನೋಡಿ, ಇಲ್ಲಿ ಕೆಲವರು ಅನುಭವ ಹಂಚ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಈ ಎರಡು ಭ್ರೂ ಮಧ್ಯದಲ್ಲಿ ಅವರಿಗೆ ಒತ್ತಡ ಶುರು ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದ ನಂತರ ಬಹಳಷ್ಟು ಜನಕ್ಕೆ ಅರ್ಥ ಆಗಲ್ಲ. ಆ ಅನುಭವ ಆಗ್ತಾ ಇರುತ್ತೆ, ಆದರೆ ಅರ್ಥ ಆಗಲ್ಲ. ಅವ್ರಿಗೆ ಏನು ಆಗ್ತಾ ಇದೆ ಅಂತ ಆ ವಿಷಯನೂ ಗೊತ್ತಾಗಲ್ಲ ಅವರಿಗೆ. ಆದರೆ ಈ ಎರಡು ಭ್ರೂ ಮಧ್ಯೆ ನಿಮಗೆ ಒತ್ತಡ ಶುರುವಾಗಿದೆ ಮತ್ತು ಆ ಎರಡು ಭ್ರೂ ಮಧ್ಯೆ ಒತ್ತಡ ಶುರುವಾಗಿದ್ದಕ್ಕೆ ಒಂದೊಂದು ಸಲ ನಿಮಗೆ ಅನ್ಈಸಿನೆಸ್ನೂ ಅನಿಸ್ಬೋದು. ಇದು ಎಲ್ಲವೂ ನಿಮ್ಮ ಮೂರನೇ ಕಣ್ಣು ಉತ್ತೇಜನ ಆಗೋದಕ್ಕೆ ಇದು ಒಂದು ಮಾರ್ಗ. ಅದು ಮೂರನೇ ಕಣ್ಣು ಉತ್ತೇಜನ ಆಗುವ ಮುನ್ನ ಆಗುವ ಪ್ರಕ್ರಿಯೆಗಳಿವು. ಇದನ್ನು ನೀವು ತಿಳಿದಾಗ ನೀವು ಅದನ್ನು ಬಹಳ
ಆನಂದದಿಂದ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ, ಅದನ್ನು ವೆಲ್ಕಮ್ ಮಾಡ್ತೀರಾ, ಅದನ್ನು ಸ್ವಾಗತಿಸ್ತೀರಿ. ಓಕೆ, ಏನಾಗ್ತಾ ಇದೆ, ನಾನು ಅದಕ್ಕೆ ತಯಾರಾಗಿದ್ದೀನಿ ಅಂತ ಸ್ವಾಗತಿಸಿದಾಗ ನಿಮ್ಮ ಒಂದು ಮೂರನೇ ಕಣ್ಣಿನ ಉತ್ತೇಜನ ಜರುಗುತ್ತೆ. ಆ ಉತ್ತೇಜನ ಆಗಿ ಆ ಮೂರನೇ ಕಣ್ಣಿನಿಂದ ನೀವು ಸಾಕಷ್ಟು ಅನುಭವಗಳನ್ನು ತಗೊತೀರಿ. ಆ ಮೂರನೇ ಕಣ್ಣಿನಿಂದ ನೀವು ಅನುಭವಗಳೊಂದೇ ತಗೊಳೋದಲ್ಲ, ನೀವು ಉನ್ನತ ಲೋಕದ ಮಾಸ್ಟರನ್ನು ನಿದರ್ಶನ ಕೂಡ ನೀವು ಮಾಡ್ಬೋದು. ಅವರ ಜೊತೆಗೆ ಸಂಭಾಷಣೆ ಆಗಬೇಕಾದ್ರೆ ಅವರನ್ನು ನೀವು ಪ್ರತ್ಯಕ್ಷವಾಗಿ ನಿಮ್ಮ ಮೂರನೇ ಕಣ್ಣಿಂದ ನೋಡಬಹುದು. ಹೀಗೆ ಬಹಳಷ್ಟು ಮಾಸ್ಟರ್ಸ್ ಅವರ ಮೂರನೇ ಕಣ್ಣಿನ ಅನುಭವದಿಂದ ಬಹಳಷ್ಟು ಮಾಸ್ಟರ್ನ ವಿವರಿಸ್ತಾರೆ. ಉನ್ನತ ಲೋಕದಲ್ಲಿರುವ ಲೈಟ್ ಬೀಯಿಂಗ್ಸ್ಗಳನ್ನು ವಿವರಿಸ್ತಾರೆ. ಮತ್ತೆ ಇದೆಲ್ಲ ನೋಡಿದಾಗ ಮತ್ತೆ ನಿಮ್ಮೊಳಗೆ ಪ್ರಶ್ನೆ, ನಾನು ಎಲ್ಲಿ ಧ್ಯಾನ ಸರಿಗೆ ಮಾಡ್ತಾ ಇಲ್ಲನೋ, ಅವನಿಗೆ ಮೂರನೇ ಕಣ್ಣು ಉತ್ತೇಜನ ಆಗಿದೆ, ನನಗ್ಯಾಕಾಗಿಲ್ಲ? ನೋಡಿ, ಪ್ರತಿಯೊಬ್ಬರ ಆತ್ಮದ ಅನುಸಾರವಾಗಿ ಅವರ ಅನುಭವಗಳು ಮತ್ತು ಅವರ ಉತ್ತೇಜನಗಳು ಆಗುತ್ತೆ. ಇವತ್ತು ಅವನಿಗೆ ಅವಶ್ಯಕತೆ ಆಗಿ ಅವನ ಆತ್ಮಾನುಸಾರವಾಗಿ ಅವನ ಉದ್ದೇಶ ಅನುಸಾರವಾಗಿ ಅವನಿಗೆ ಮೂರನೇ ಕಣ್ಣು ಉತ್ತೇಜನ ಆಗಿರ್ಬೋದು. ನಿನಗೆ ಇನ್ನು 1 ತಿಂಗಳ ನಂತರ ಆಗ್ಬೋದು, ಆಗದೇ ಕೂಡ ಇರ್ಬೋದು. ಆದ ನಂತರ ನನಗೆ ಮೂರನೇ ಕಣ್ಣು ಉತ್ತೇಜನ ಆಗಿಲ್ಲ ಅಂದರೆ ನಾನು ಪಿರಮಿಡ್ ಮಾಸ್ಟರ್ ಅಲ್ಲ, ನನಗೆ ಧ್ಯಾನ ಆಗ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ. ನಿಮಗೆ ಮೂರನೇ ಕಣ್ಣು ಉತ್ತೇಜನ ಆಗಿಲ್ಲ ಅಂದ್ರೂ ಧ್ಯಾನ ಆಗ್ತಾ ಇದೆ, ನಿಮಗೆ ಅನುಭವಗಳು ಆಗ್ತಾ ಇಲ್ಲ ಅಂದ್ರೂ ನಿಮಗೆ ಧ್ಯಾನ ಆಗ್ತಾ ಇದೆ. ಅವರಿಗೆ ಅನುಭವ ಮುಖಾಂತರ ಸೂಚನೆಗಳು ಸಿಗ್ತಾ ಇದೆ. ಇನ್ನು ಕೆಲವರಿಗೆ ಮೂರನೇ ಕಣ್ಣಿನ ನಿದರ್ಶನದಿಂದ ಅವರಿಗೆ ಜ್ಞಾನ ದೊರೀತಾ ಇದೆ. ನಿಮಗೆ ಧ್ಯಾನದಿಂದ ಆ ವಿಶ್ವಶಕ್ತಿಯ ಮುಖಾಂತರ ನಿಮ್ಮಲ್ಲಿ ಶಕ್ತಿ ಹೆಚ್ಚುತ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವವಾಗಿರುತ್ತೆ. ಒಬ್ಬರ ಹಾಗೆ ಇನ್ನೊಬ್ಬರಿಗೆ ಅನುಭವ ಇರಲ್ಲ. ಹಾಗಾಗಿ ಇನ್ನೊಬ್ಬರ ಅನುಭವ ಮತ್ತು ಇನ್ನೊಬ್ಬರ ಆ ಮೂರನೇ ಕಣ್ಣಿನ ಅನುಭವಗಳನ್ನು ಕೇಳಿದಾಗ ನೀವು ಯಾವುದೇ ಕಾರಣಕ್ಕೆ ಬೇಜಾರಾಗದೆ ಪ್ರತಿಯೊಬ್ಬರ ಆತ್ಮದ ಪಯಣ ಅವರದೇ ಆಗಿರುತ್ತೆ. ಅವರದೇ ಆದ ವೈಶಿಷ್ಟ್ಯ ರೀತಿಯಿಂದ ಅವರ ಪ್ರಯಾಣವಾಗಿರುತ್ತೆ. ಅದನ್ನು ಸ್ವೀಕರಿಸಿ ನೀವು ಮುಂದೆ ಹೋದಾಗ ನೀವು ಸಾಧನೆಯ ಹಾದಿಯಲ್ಲಿ ಅತಿ ಉನ್ನತವಾಗಿ ಮುಂದೆ ಹೋಗ್ತೀರ. ಈ ವಿಷಯ, ಈ ಜ್ಞಾನ ನೀವು ತಿಳಿದಾಗ ನಿಮಗೆ ಯಾವುದೇ ಕಾರಣಕ್ಕೂ ಅನುಭವವಾಗಿಲ್ಲ, ಮೂರನೇ ಕಣ್ಣಿನ ಅನುಭವ ನನಗೆ ಸಿಕ್ಕಿಲ್ಲ ಅಂತ ಬೇಜಾರಾಗೋಲ್ಲ. ನೀವು ನಿಮ್ಮ ಸಾಧನೆಯಲ್ಲಿ ಮುಂದುವರಿತೀರಿ. ಈ ವಿಷಯದ ಬಗ್ಗೆ ತಿಳ್ಕೊಂಡು ನೀವು ಧ್ಯಾನ ಮಾಡಿದಾಗ ನಿಮ್ಮ ಧ್ಯಾನ ಇನ್ನೂ ಅದ್ಭುತವಾಗಿ ಮುಂದುವರಿಯುತ್ತೆ. ಧನ್ಯವಾದಗಳು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.